ಎಲ್ರಿಗೂ ನಮಸ್ಕಾರ. ಕ್ಷಣ ಹೊತ್ತು ವಿದ್ಯಾರುಣ ಚಾನಲ್ನ ಅಡುಗೆ ವಿದ್ಯಾರುಣ ವಿಭಾಗಕ್ಕೆ ಆತ್ಮೀಯ ಸ್ವಾಗತ. ದಿನಾಲೂ ಒಂದೇ ರೀತಿಯ ದೋಸೆ ತಿಂದು ಬೇಜಾರಾಗಿರುವವರಿಗಾಗಿ ನಾನು ಒಂದು ವಿಶೇಷವಾದ ದೋಸೆ ಮಾಡೋದನ್ನು ತೋರಿಸ್ತಿದ್ದೀನಿ. ಇದರ ಹೆಸರು ಓಟುಪಾಳೆ. ನಾನು ಈಗಾಗಲೇ ಸಾದಾ ಓಟುಪಾಳೆ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಮಾಡ್ತಾ ಇರೋದು ಮಸಾಲ ಓಟುಪಾಳೆ. ಇದಕ್ಕೆ 3-4 ಗಂಟೆ ನೆನೆಸಿರುವ ದೋಸೆ ಅಕ್ಕಿ, ತೆಂಗಿನಕಾಯಿಯ ಅರ್ಧ ಭಾಗದಷ್ಟು ಕಾಯಿ ತುರಿ, ಖಾರಕ್ಕೆ ಬೇಕಷ್ಟು ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ 2 ಚಮಚ, ಹುಣಸೆಹಣ್ಣು ಸ್ವಲ್ಪ, ಒಂದು ದೊಡ್ಡ ಗಾತ್ರದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಸಿನ ಪುಡಿ, ಸ್ವಲ್ಪ ನೀರು ಸೇರಿಸಿಕೊಂಡು ನುಣ್ಣಗೆ ರುಬ್ಕೊಂಡೆ. ಈ ಹಂತದಲ್ಲಿ 1 ಚಮಚ ಜೀರಿಗೆ ಸೇರಿಸಿಕೊಂಡು ಒಂದು ಸುತ್ತು ರುಬ್ಕೊಂಡೆ. ದೋಸೆ ಹಿಟ್ಟಿನ ಹದ ಸರಿಯಾಗಿ ನೋಡ್ಕೊಳ್ಬೇಕು, ಇಲ್ಲಾಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ದೋಸೆ ಏಳಲ್ಲ. ಇದಕ್ಕೆ ಸ್ವಲ್ಪ ಹೆಚ್ಚಿರುವ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡೆ. ನೋಡಿ, ಈ ರೀತಿ ಇರಬೇಕು ಹಿಟ್ಟಿನ ಹದ. ಈ ದೋಸೆಗೆ ಈ ರೀತಿಯ ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ 1 ಸೌಟಷ್ಟು ಹಿಟ್ಟು ಹಾಕ್ಕೊಂಡೆ. ನೋಡಿ, ಈ ರೀತಿ ಮಾಡ್ಕೊಳ್ಬೇಕು. ಮುಚ್ಚಳ ಮುಚ್ಚಿ 2-3 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ ದೋಸೆ. ಈಗ ರುಚಿಯಾದ ಮಸಾಲ ಓಟುಪಾಳ ದೋಸೆ ಬೆಣ್ಣೆ ಮತ್ತು ಕಾಯಿ ಚಟ್ನಿ ಜೊತೆ ಸವಿಯಲು ಸಿದ್ಧ. ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನೆಲ್ಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.